ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಮಾತ್ರ ಗೆದ್ದಿಲ್ಲ. ಎಲ್ಲ ಸಮುದಾಯದ ಜನರು ಕೂಡ ಮತವನ್ನು ಹಾಕಿದ್ದಾರೆ. ರಂಜಾನ್ ರಜೆ ರಾಜಕೀಯಕ್ಕೆ ಕೇಶವ ಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯವನ್ನು ಮಾಡ್ತಾ ಇದೆ. ನವರಾತ್ರಿ ಹಬ್ಬದಲ್ಲೂ ಈ ರೂಲ್ಸನ್ನು ಫಾಲೋ ಮಾಡಲಾಗುತ್ತಾ? ಬಿಜೆಪಿ MLC ಕೇಶವ ಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂಥ ಸಂಗತಿ. ಉದಾಹರಣೆಗೆ ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನು ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು ನಮಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂಥೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ನೀವು ಮಾನ್ಯ ಮಾಡೋವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಮಾತ್ರ ಗೆದ್ದಿಲ್ಲ. ಎಲ್ಲ ಸಮುದಾಯದ ಜನರು ಕೂಡ ಮತವನ್ನು ಹಾಕಿದ್ದಾರೆ. ರಂಜಾನ್ ರಜೆ ರಾಜಕೀಯಕ್ಕೆ ಕೇಶವ ಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯವನ್ನು ಮಾಡ್ತಾ ಇದೆ. ನವರಾತ್ರಿ ಹಬ್ಬದಲ್ಲೂ ಈ ರೂಲ್ಸನ್ನು ಫಾಲೋ ಮಾಡಲಾಗುತ್ತಾ? ಬಿಜೆಪಿ MLC ಕೇಶವ ಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂಥ ಸಂಗತಿ. ಉದಾಹರಣೆಗೆ ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನು ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು ನಮಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂಥೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ನೀವು ಮಾನ್ಯ ಮಾಡೋವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಮಾತ್ರ ಗೆದ್ದಿಲ್ಲ. ಎಲ್ಲ ಸಮುದಾಯದ ಜನರು ಕೂಡ ಮತವನ್ನು ಹಾಕಿದ್ದಾರೆ. ರಂಜಾನ್ ರಜೆ ರಾಜಕೀಯಕ್ಕೆ ಕೇಶವ ಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯವನ್ನು ಮಾಡ್ತಾ ಇದೆ. ನವರಾತ್ರಿ ಹಬ್ಬದಲ್ಲೂ ಈ ರೂಲ್ಸನ್ನು ಫಾಲೋ ಮಾಡಲಾಗುತ್ತಾ? ಬಿಜೆಪಿ MLC ಕೇಶವ ಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂಥ ಸಂಗತಿ. ಉದಾಹರಣೆಗೆ ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನು ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು ನಮಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂಥೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ನೀವು ಮಾನ್ಯ ಮಾಡೋವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ.
ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಮಾತ್ರ ಗೆದ್ದಿಲ್ಲ. ಎಲ್ಲ ಸಮುದಾಯದ ಜನರು ಕೂಡ ಮತವನ್ನು ಹಾಕಿದ್ದಾರೆ. ರಂಜಾನ್ ರಜೆ ರಾಜಕೀಯಕ್ಕೆ ಕೇಶವ ಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯವನ್ನು ಮಾಡ್ತಾ ಇದೆ. ನವರಾತ್ರಿ ಹಬ್ಬದಲ್ಲೂ ಈ ರೂಲ್ಸನ್ನು ಫಾಲೋ ಮಾಡಲಾಗುತ್ತಾ? ಬಿಜೆಪಿ MLC ಕೇಶವ ಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂಥ ಸಂಗತಿ. ಉದಾಹರಣೆಗೆ ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನು ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು ನಮಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂಥೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ನೀವು ಮಾನ್ಯ ಮಾಡುವಂಥದ್ದು ದೊಡ್ಡ ಅಪರಾಧ ಆಗುತ್ತೆ. ಮುಂದಿನ ದಿನಕ್ಕೆ ಇನ್ನೂ ಹೆಚ್ಚು ಸವಲತ್ತುಗಳು ಕೊಡಿ ಅಂತ ಕೇಳೋದಕ್ಕೆ ದಾರಿಯಾಗುತ್ತೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಮಾತ್ರ ಗೆದ್ದಿಲ್ಲ. ಎಲ್ಲ ಸಮುದಾಯದ ಜನರು ಕೂಡ ಮತವನ್ನು ಹಾಕಿದ್ದಾರೆ. ರಂಜಾನ್ ರಜೆ ರಾಜಕೀಯಕ್ಕೆ ಕೇಶವ ಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯವನ್ನು ಮಾಡ್ತಾ ಇದೆ. ನವರಾತ್ರಿ ಹಬ್ಬದಲ್ಲೂ ಈ ರೂಲ್ಸನ್ನು ಫಾಲೋ ಮಾಡಲಾಗುತ್ತಾ? ಬಿಜೆಪಿ MLC ಕೇಶವ ಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಬಂದಾಗ್ಲಿಂದನೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ತೆಲಂಗಾಣದಲ್ಲಿ ಮಾಡಿರೋವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂಥ ಸಂಗತಿ. ಉದಾಹರಣೆಗೆ ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನು ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು ನಮಗವರು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟಿದ್ದಾರೆ, ನಮ್ಮಿಂದಲೇ ಸರ್ಕಾರ ಬಂದಿದೆ ಅಂಥೇಳಿ KPCCಗೆ ಮನವಿ ಯಾರೋ ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ನೀವು ಮಾನ್ಯ ಮಾಡುವಂಥದ್ದು